ನಾನು ನಿಮ್ಮನ್ನ ನೋಡಿದ ಹಾಗೆ ತುಂಬ ನಿಮ್ಮ ಬಗ್ಗೆ ನಾನು ಹಿಂಗೆ ನಾನು ಹಂಗೆ ಅದಕ್ಕೆ ಇದಕ್ಕೆ ಅಂತ ನಿಮ್ಮ ಬಗ್ಗೆ ತುಂಬ ನೀವು ಮಾತಾಡ್ಕೊಳ್ಳೋ ವ್ಯಕ್ತಿತ್ವ ಅಲ್ಲ ಅಂತ ಕಾಣುತ್ತೆ. ಯಾವುದು ನಾನು ನಮ್ಮ ಬಗ್ಗೆ ನಾವು ಯಾವುದು ಮಾತಾಡಬಾರ್ದು ಅಂತ ನೋಡಿ. ಬಟ್ ಆದರೂ ನಮ್ಮ ಬಗ್ಗೆ ಪ್ರಪಂಚ ಹೇಗೆ ಮಾತಾಡ್ತಾ ಇದೆ ಅನ್ನೋದ್ರ ಒಂದು ಬಹುಶಃ ನೀವಿರೋ ಕ್ಷೇತ್ರಕ್ಕೆ ಒಂದು ಕಣ್ಣಿಟ್ಟಿರಬೇಕಾಗಬಹುದಾ, ಆಗಬೇಕಾ? ಇಲ್ಲ, ನಾವು ಮಾಡೋ ಕೆಲಸ ಮಾತಾಡಬೇಕು. ಆ ಕೆಲಸದ ಬಗ್ಗೆ ಬೇರೆಯವ್ರಿಗೆಲ್ಲ ಇಷ್ಟ ಆಗಬೇಕು. ಅದೇ ಮಾತಾಡುತ್ತೆ. ಅದೇ ಮಾತಾಡಿದ್ರೆ ಸಾಕು. ನಿಮ್ಮ ಜರ್ನಿ ನೋಡಿದ್ರೆ ಅಫ್ಕೋರ್ಸ್ ಪ್ರಪಂಚಕ್ಕೆ ನೀವು ಗೊತ್ತಾಗೋ ಹೊತ್ತಿಗೆ ಅಫ್ಕೋರ್ಸ್ ಬೆಳ್ಳಿ ತೆರೆಗೆ ಅಷ್ಟು ಶಕ್ತಿ ಇದೆ. ಒಂದು ಹಿಟ್ಟಾಗೋದ್ರೆ ಅದೇ ನಿಮ್ಮ ಮರುನಾಮಕರಣ ಆದ ಹಾಗೆ ಎಲ್ಲರಿಗೂ ಇವಾಗ ಬರೀ ರಾಮ್ ಅಲ್ಲ, ನೀವು ಗರುಡ ರಾಮ್. ಅದಕ್ಕೆ ಮುಂಚೆ ಏನಾಗಬೇಕಂತ ಲೈಫಲ್ಲಿ ಹೆಜ್ಜೆಯನ್ನು ಹಾಕಿದವ್ರು ನೀವು? ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಳ್ಳೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದಿತ್ತು. ಬಿಸ್ನೆಸ್ ಅಂದರೆ ಯಾವ ಬ್ಯಾಕ್ಗ್ರೌಂಡ್ ಕೇಳ್ಬೋದಾ? ಅದೇ ಒಂದು ಬಿಲ್ಡರ್ ಆಗಬೇಕು ಅನ್ನೋದೊಂದಿತ್ತು. ಸಾಕಷ್ಟು ಬಿಸ್ನೆಸ್ಗಳು ಮಾಡಿದ್ದೀನಿ. ಬೇರೆ 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 ಅಂದರೆ ಸುಮಾರು ಆವಾಗ ಸ್ಟ್ರಗ್ಲಿಂಗ್ ಡೇಸಲ್ಲಿ ಜಿಮ್ ಇಡೋದಾಗಲಿ, ಮತ್ತು ಸೈಬರ್ ಸೆಂಟರು, ಮತ್ತು ಟ್ರಾವೆಲ್ಸು, ಫಿನಾನ್ಸು, ಹೋಟೆಲ್ಲು, ಮತ್ತು ಪಿ ಜಿ ಪೇಯಿಂಗ್ ಗೆಸ್ಟು, ಮತ್ತು ಸುಮಾರು ಈ ಥರ. ಬಟ್ ಯಾವುದು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಏನಕ್ಕೆ? ಏನೋ ಒಂದು ಇದಿಷ್ಟೇನಾ ಅನ್ಸೋದು, ಇದಿಷ್ಟೇನಾ ಅಂತ ಬೇಜಾರಾಗ್ಬಿಡೋದು, ಬೋರ್ ಆಗ್ಬಿಡೋದು. ಇದಿಷ್ಟೇನಾ ಅಂದ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಏನು ಮಾಡೋಣ ಕಂಡು ಹೋಗ್ತಾ ಕನ್ಸ್ಟ್ರಕ್ಷನ್ನು, ಆಮೇಲೆ ರೈಟ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಮಾಡಿದೆ. ಹಿಂಗೆ ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಬಟ್ ಎಲ್ಲದಕ್ಕಿಂತ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ದು ನನಗೆ ಒಂಥರ ಅಡ್ವೆಂಚರು, ಏನೋ ಹೊಸತನ ಅನ್ನೋದು ಕಾಣಿಸಿದ್ದು ಇದು ಆ್ಯಕ್ಟಿಂಗಲ್ಲಿ. ಇದರಲ್ಲಿ ಏನೋ ಒಂದು ಸ್ವಲ್ಪ ಖುಷಿ ಸಿಗ್ತಾ ಇದೆ. ಬಟ್ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟಿಂಗಲ್ಲಿ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್ ರೈಟ್ ನೌ. ನೀವು ಸ್ಟ್ರಗಲ್ ಅಂತ ಒಂದು ಪದ ಹೇಳಿದ್ರಿ. ಅಂದರೆ ಸ್ಟ್ರಗಲ್ ಅನ್ನೋದು ಎಲ್ಲರ ಲೈಫಲ್ಲಿ ಅವ್ರವ್ರ ಲೆವೆಲಲ್ಲಿ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಓದ್ದೆ, ಸ್ಟ್ರಗಲ್ ಡಸಂಟ್ ಬ್ರೇಕ್ ಯು, ಇಟ್ ರಿವೀಲ್ಸ್ ಯು ಅಂತ. ಅಂದರೆ ಇದು ಬಿಸಿ ಮುಟ್ಟಿದಾಗ ಅದು ನಿಮ್ಮನ್ನು ಒಡೆಯತ್ತೋ ಬಿಡತ್ತೋ, ನೀವು ಯಾರು ಅನ್ನೋದನ್ನು ಅಟ್ಲೀಸ್ಟ್ ಅದು ತೋರಿಸ್ಕೊಡತ್ತೆ ಅನ್ನೋದು. ಸೊ ತಮ್ಮ ಲೈಫ್ನ ಸ್ಟ್ರಗಲ್ಸ್ಗಳು ನಿಮಗೆ ಹೇಳ್ಕೊಟ್ಟ ಪಾಠಗಳು ಏನು, ಅಥವಾ ಅವೆಲ್ಲ ಅವತ್ತಿಗೂ ಪಾಠ ಅಂತ ನೋಡೋ ಒಂದು ದೃಷ್ಟಿ ಇತ್ತ, ಅಥವಾ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅವಂಗೆ ಕಾಣತ್ತಾ? ಇಲ್ಲ, ನಾನು ನನ್ನ ಜರ್ನಿನ ಪೂರ್ತಿ ಎಂಜಾಯ್ ಮಾಡ್ಕೊಂಬಂದಿದ್ದೀನಿ. ಎಲ್ಲೂ ಅಂತ ಇದು ಅಂತ ಅನಿಸಿಲ್ಲ. ಬಟ್ ಎಲ್ಲನೂ ಒಂದು ಚಾಲೆಂಜಿಂಗ್ ಆಗಿ ತೊಗೊತೀನಿ. ತುಂಬ ಟೆಸ್ಟ್ ಮಾಡಿರೋದು ನಿಮ್ಮನ್ನು? ಅದೇ ಒಂದು ಏನಂದರೆ, ಈಗ ಏನೂ ಇಲ್ಲ, ಸ್ಕ್ರ್ಯಾಚಲ್ಲಿದ್ದಾನೆ ಒಬ್ಬ ಮನುಷ್ಯ. ಓಕೆ, ಅವನ ಜರ್ನಿ ಏನೋ ಸಾಧನೆ ಮಾಡಬೇಕು, ಗುರಿ ಇಟ್ಕೋತಾನೆ, ಗೋಲ್ಸ್ ಇರುತ್ತೆ, ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಓಕೆ, ಅದನ್ನು ಟ್ರೈ ಮಾಡ್ತಾನೆ, ಪ್ರಯತ್ನ ಬೀಳ್ತಾನೆ, ಮಾಡ್ತಾನೆ. ಓಕೆ, ಹೋಗಿ ಒಂದು ದಿವಸ ಹೋಗಿ ರೀಚ್ ಆಗ್ತಾನೆ. ಓಕೆ, ಏನೂ ಇರಲ್ಲ, ಬ್ಯಾಕಪ್ಪು ಏನಿರಲ್ಲ, ಬ್ಯಾಕ್ಗ್ರೌಂಡ್ ಇರಲ್ಲ, ಏನಿರಲ್ಲ. ಓಕೆ, ಅದಕ್ಕೆ ಬೇರೆ ದಾರಿ ಇಲ್ಲ, ಮಾಡಲೇಬೇಕು. ಬಟ್ ನಾವೇನಂದರೆ ವಿ ಆರ್ ವೆಲ್ ಆಫ್ ಅವಾಗಿಂದನು. ಸೊ ಒಂದು ಸ್ಟೇಜಲ್ಲಿ ಏನಾಯಿತು, ಒಂದು ಸ್ವಲ್ಪ ರಿಲೇಷನ್ಸ್ ಅದು ಇದೆಲ್ಲ, ವಿ ಲಾಸ್ಟ್ ದ ಪ್ರಾಪರ್ಟಿ, ಅಂದರೆ ಸ್ವಲ್ಪ ಮುಂದಕ್ಕೆ ಹೋಯ್ತು. ಆವಾಗ ಅಗೇನ್ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಯ್ತು. ಅದು ಚಾಲೆಂಜಿಂಗ್ ಆಗಿತ್ತು ಅಂತ. ಬಟ್ ಸಮೌ ವಿ ಕೇಮ್, ಅದರಿಂದ ಓವರ್ಕಮ್ ಮಾಡಿ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಮತ್ತೆ ಕನ್ಸ್ಟ್ರಕ್ಷನ್ನು, ಆವಾಗ ರೈಟ್ ಸೊಲ್ಯೂಷನ್ ಅನ್ನೋದು ಮಾಡಿ ಐ ವಾಸ್ ವೆರಿ ಸಕ್ಸಸ್ಫುಲ್ ಇನ್ ದಟ್. ಏನು ಮಾಡ್ತಿದ್ದೀವಿ ರೈಟ್ ಸೊಲ್ಯೂಷನ್ ಅಂದರೆ ನಾನು ಕಾಂಟ್ರಾಕ್ಟರ್ ಆಗಿದ್ದೆಲ್ಲ, ಬಿಲ್ಡಿಂಗ್ಸ್ ತೊಗೊತಾ ಇದ್ದೆ, ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಈ ಥರ. ಸೊ ಅವಾಗ ತುಂಬ ಲೇಬರ್ಸು ನನ್ನ ಜೊತೆ ಇರೋರಲ್ಲ, ಅವರೆಲ್ಲ ಫೋನ್ ಮಾಡಿ ಕೇಳೋರು, ಯಾವುದು ನೆಕ್ಸ್ಟ್ ಬಿಲ್ಡಿಂಗ್ ತೊಗೊತಿದ್ದಾರೆ, ಕೆಲಸ ಇಲ್ಲ ಅಂತಾಯಿದ್ರು. ಎಲ್ಲ ಟೈಲ್ಸವರು, ಎಲೆಕ್ಟ್ರಿಷಿಯನ್ಸು, ಪ್ಲಂಬರ್ಸು, ಕಾರ್ಪೆಂಟರ್ಸು, ಗಾರೆ ಮೇಸ್ತ್ರಿಗಳು ಎಲ್ಲರೂ ಫೋನ್ ಮಾಡೋರು. ಯಾವುದೋ ಬಿಲ್ಡಿಂಗ್ ಬಂತ ಸರ್, ಅವಾಗೇನು ಬಿಲ್ಡಿಂಗ್ ಏನು ಮಾಡೋದಪ್ಪ, ಇದಕ್ಕೆ ಏನಾದರೂ ಒಂದು ಕರೆಕ್ಟ್ ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂದ್ಬಿಟ್ಟು ಅವಾಗ ರೈಟ್ ಸೊಲ್ಯೂಷನ್ ಅಂತ ಮಾಡಿ 24/7 ನಾವು ಎಲೆಕ್ಟ್ರಿಕಲ್ ಮಾಡ್ತೀವಿ, ಆ್ಯಸಿಡ್ ವಾಶ್ ಮಾಡ್ತೀವಿ, ಎಲ್ಲ ಥರ ಮಾಡ್ತೀವಿ ಅಂತ ಒಂದು ಪಾಂಪ್ಲೆಟ್ಸ್ ಎಲ್ಲ ಮಾಡಿಸಿ, ಪ್ರತಿ ಇದಕ್ಕೂ ಪಾಂಪ್ಲೆಟ್ ಎಲ್ಲ ಮಾಡಿ, ಅದು ಇಟ್ ಕ್ಲಿಕ್ಡ್.
ವೆರಿ ವೆಲ್. ಫಸ್ಟ್ ಅದು ವಿಸಿಟಿಂಗ್ ಕಾರ್ಡ್ ಮಾಡಿ ನಾನು ಯಶ್ ಅವ್ರಿಗೆ ಕೊಟ್ಟೆ. ಅವ್ರು ಹೇಳೋ ಈ ಸಖತ್ತಾಗಿದೆ ಐಡಿಯಾ, ಇದು ಕ್ಲಿಕ್ ಆಗುತ್ತೆ ಅಂತ. ಆ ಥರ ಇಟ್ ವೆಂಟ್ ವೆರಿ ವೆಲ್. ಬಟ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಮತ್ತೇನು. ಬೋರ್ ಆಗೋಯ್ತಾ? ಇಲ್ಲ, ಬೋರ್ ಆಗಿಲ್ಲ. ಆವಾಗ ಬೇರೆ ಡೈವರ್ಷನ್ ಸಿಕ್ತು. ಆವಾಗ ಇಮಿಡಿಯೇಟಾಗಿ ನನಗೆ ಬಿಲ್ಡಿಂಗ್ ಸಿಕ್ತು, ದೊಡ್ಡ ದೊಡ್ಡ ಬಿಲ್ಡಿಂಗು, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಸಿಕ್ತು ಯಾನಪ್ಪನಹಳ್ಳಿಲಿ ಮತ್ತು ಇದರಲ್ಲೊಂದು ಸಾಜಾಪುರಲ್ಲಿ. ಈ ಥರ ಒಳ್ಳೊಳ್ಳೆ ಬಿಲ್ಡಿಂಗ್ ಸಿಕ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಐ ವಾಸ್ ಅರ್ನಿಂಗ್ ವೆರಿ ವೆಲ್. ಆಮೇಲೆ ನೆಕ್ಸ್ಟು ವೆಂಚರ್, ಒಂದು ಜಾಯಿಂಟ್ ವೆಂಚರ್ ಮಾಡೋಣ, ಒಂದು ಬಿಲ್ಡಿಂಗ್ ಕಟ್ಟೋಣ ಅಂದ್ಬಿಟ್ಟು ಆ ಪ್ರಯತ್ನದಲ್ಲಿದ್ದೆ. ಇನ್ನೇನು ಆ ಕಟ್ಟಬೇಕಾದ್ರೆ ಆ ಮೂಮೆಂಟಲ್ಲಿ ಈ KGF ಅನ್ನೋ ಪ್ರೋಸೆಸ್ ಎಲ್ಲ ಆಗಿ ಪ್ಯಾರಲಲ್ಲಿ ನಡೀತಾ ಇದೆ. ನೀವು ಹಂಗಿದ್ರೆ 2 ದೋಣಿ ಮೇಲೆ ಕಾಲಿಟ್ಟಿದ್ದೀರಾ? ಇಲ್ಲ, ಒಂದೇ ದೋಣಿ. ಅದಕ್ಕೆ ಮೇನ್ ರೀಸನ್ ನಮ್ಮ ವೈಫು. ಅವಳಿಗೆ ಯಾವತ್ತೂ ಹೇಳಿರಲಿಲ್ಲ ಈ ಥರ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂತ. ಕೇಳಿದ್ಲು, ಈ ಥರ ಏನೋ ಇದು ಈ ಥರ ಬಂದಿದೆ ಅಂತ ಇದೆಯಾ, ಮತ್ತು ಇದು ಬಿಸ್ನೆಸ್ಸಲ್ಲಿ ಯಾರು ನೋಡ್ಕೋತಾರೆ ಅಂತ. ಎರಡೂ ಬ್ಯಾಲೆನ್ಸ್ ಮಾಡಿ ಮತ್ತೆ ಹೇಳಲಿಲ್ಲ ಅಂತ. ನನಗೂ ಇರಲಿಲ್ಲ, ಬಟ್ ಹೆಂಗೋ ಸಿಕ್ಕಿದೆ ಇದು. ಬಟ್ ಏನೋ ಮಾಡಿದ್ರೆ ಅಚೀವ್ ಮಾಡ್ಬೇಕು ನೀನು. ಒಂದು ಕೆಲಸ ಮಾಡು, ಇದು ಇಲ್ಲಾಂದ್ರೂ ಪರವಾಗಿಲ್ಲ ಬಿಸ್ನೆಸ್ಸು, ಇದು ಮಾಡಬೇಕಂದ್ರೆ ಅದನ್ನೇ ಮಾಡು, ಇದೆಲ್ಲ ನೋಡ್ಕೊಳ್ಳೋಣ, ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಶೀ ಸಪೋರ್ಟೆಡ್. ಲುಕ್ಸ್ ಲೈಕ್ ನೀವು ಇಲ್ಲಿವರೆಗೂ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅಂದರೆ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್, ಅದಕ್ಕೋಸ್ಕರ ತುಂಬ ಗುದ್ದಾಡಿರೋದು ಕಮ್ಮಿನಾ? ಫಿನಾನ್ಷಿಯಲಿ ನನಗೆ ಯಾವತ್ತೂ ಅಂಥ ಪ್ರಾಬ್ಲಮ್ಸ್ ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ನಾನು ಅದನ್ನು ನೋಡಿಲ್ಲ. ಅದು ನನಗೇನು ಓಕೆ ಅಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಓಕೆ, ಇದಿಲ್ಲ ಅಂದರೆ ಸ್ವಲ್ಪ ಕೇರ್ಲೆಸ್ಸು, ಬೇಜವಾಬ್ದಾರಿ, ಫಿಯರ್ಲೆಸ್ಸು ಇವೆಲ್ಲ ಇತ್ತು ನನ್ನ ಹತ್ರ. ಅದಕ್ಕೆ ನನಗೆ ಸ್ವಲ್ಪ ನಮ್ಮ ಯಶ್ ಬಾಸ್ ನನ್ನನ್ನು ಜಂಗ್ಲಿ ಅಂತ ಕರೆಯೋರು. ಚೆನ್ನಾಗಿದೆ. ಯಾವುದನ್ನು ಕೆಲವು ಸಮಾಜ ಒಪ್ಪಲು ಅಂದರೆ ಇವೆಲ್ಲ ಬೇಡ, ಡೇಂಜರಸ್ ಅಂತ. ಎಲ್ಲದೂ ಲೆಸ್ಗಳೇ ನಿಮಗೆ ಪ್ಲಸ್ ಆಗಿದೆ. ಫಿಯರ್ಲೆಸ್ಸು, ಕೇರ್ಲೆಸ್ಸು, ಇಂಟೆನ್ಷನ್ ಲೆಸ್ ಕೆಲವು ಸತಿನೂ.